ನಾನಿವತ್ತು ಹೋಗಿದ್ದು ನಮ್ಮ ದಕ್ಷಿಣ ಕಾಶಿಯಾದ ಶಿವಗಂಗೆ ಬೆಟ್ಟಕ್ಕೆ. ಈ ದೇವಸ್ಥಾನ ರಾಮನಗರದಿಂದ ಜಸ್ಟ್ 60 ಕಿಲೋಮೀಟರ್ ಐತೆ ಅಷ್ಟೇ. ಈ ದೇವಸ್ಥಾನದ ಹತ್ರ ನಾನು ಹೋದಾಗ ಮಧ್ಯಾಹ್ನ 1 ಗಂಟೆ ಆಗಿತ್ತು. ನೀವು ಈ ದೇವಸ್ಥಾನ ಸುತ್ತ ಎಲ್ಲೇ ಬೈಕ್ ಅಥವಾ ಗಾಡಿ ಪಾರ್ಕ್ ಮಾಡಿದ್ರು ಪಾರ್ಕಿಂಗ್ ಚಾರ್ಜ್ ಕೊಡಬೇಕು. ಬೈಕ್ಗೆ 20 ರೂಪಾಯಿ. ದೇವಸ್ಥಾನಕ್ಕೆ ಎಂಟ್ರಿಯಾಗಿ ಸ್ವಲ್ಪ ಮೆಟ್ಲು ಹತ್ಕೊಂಡು ಹೋದ ತಕ್ಷಣ ದಾಸೋಹ ಸಿಗುತ್ತೆ. ದಾಸೋಹ ಟೈಮಿಂಗ್ಸ್ ಬಂದು 12ರಿಂದ 3 ಗಂಟೆ. ಅದಾದಮೇಲೆ ನಮಗೆ ಸಿಗೋದೆ ಪಾತಾಳ ಗಂಗೆ. ಇಲ್ಲಿ ಒಂದು ವಿಶೇಷತೆ ಐತೆ. ಅಂದರೆ ಏನು ಅಂತಂದರೆ ಮಳೆಗಾಲದಲ್ಲಿ ನೀರು ಕಮ್ಮಿ ಆಗುತ್ತಂತೆ, ಬೇಸಿಗೆಗಾಲದಲ್ಲಿ ನೀರು ಜಾಸ್ತಿ ಆಗುತ್ತಂತೆ. ಇದನ್ನು ನೋಡಿಕೊಂಡು ಮುಂದೆ ಹೋದರೆ ನಮ್ಗೆ ಸಿಗೋದೆ ಗಂಗಾಧರೇಶ್ವರ ದೇವಸ್ಥಾನ. ಈ ದೇವಸ್ಥಾನದಲ್ಲಿರೋ ಲಿಂಗು ಮೇಲೆ ತುಪ್ಪ ಹಚ್ಚಿದ್ರೆ ಬೆಣ್ಣೆ ಆಗಿ ಕನ್ವರ್ಟ್ ಆಗುತ್ತಂತೆ. ಅದನ್ನು ನೋಡೋಕ್ಕೆ ಅಂತಲೇ ಇವತ್ತು ಸಹ ಸಾವಿರಾರು ಜನ ಬರ್ತಾರೆ. ಶಿವಗಂಗೆ ಬೆಟ್ಟದಲ್ಲೇ ಒಂದು ವಿಶೇಷತೆ ಐತೆ. ಅಂದರೆ ಒಂದೊಂದು ದಿಕ್ಕಲ್ಲಿ ಒಂದೊಂದು ಥರ ಕಾಣಿಸುತ್ತೆ. ನಾವೇನಾದರೂ ಉತ್ತರ ದಿಕ್ಕಿಂದ ಈ ಬೆಟ್ಟ ನೋಡಿದ್ರೆ ಸರ್ಪದ ಥರ ಕಾಣಿಸುತ್ತೆ. ಮತ್ತು ದಕ್ಷಿಣ ದಿಕ್ಕಿಂದ ಏನಾದ್ರು ನಾವು ನೋಡಿದ್ರೆ ಗಣೇಶನ ಥರ ಕಾಣಿಸುತ್ತೆ. ಮತ್ತು ಪೂರ್ವದಿಂದ ನಾವು ನೋಡಿದ್ರೆ ನಂದಿ ಥರ ಕಾಣಿಸುತ್ತೆ. ಪಶ್ಚಿಮ ದಿಕ್ಕಿಂದ ನಾವೇನಾದ್ರು ನೋಡಿದ್ರೆ ಶಿವಲಿಂಗ ಥರ ಈ ದೇವಸ್ಥಾನ ಕಾಣಿಸುತ್ತೆ. ಅದಾದಮೇಲೆ ನಮಗೆ ಸಿಗೋದೆ ಒಳ್ಕಲ್ ತೀರ್ಥ. ಇದ್ರ ಒಳಗಡೆ ಹೋಗಬೇಕು ಅಂತಂದರೆ ಒಬ್ರಿಗೆ 5 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ಒಳ್ಕಲ್ ತೀರ್ಥದ ಬಗ್ಗೆ ಹೇಳಬೇಕು ಅಂತಂದರೆ ಒಳ್ಳೇದೇನಾದರೂ ಕೇಳಿಕೊಂಡು ಒಳ್ಳೆ ಮನಸ್ಸಿಂದ ಇದ್ರ ಒಳಗಡೆ ಕೈ ಹಾಕಿದ್ರೆ ನೀರು ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ ಅಂತ ಇಲ್ಲಿ ಜನ ನಂಬ್ತಾರೆ. ಈ ಒಳ್ಕಲ್ ತೀರ್ಥದೊಳಗಡೆ ವರ್ಷದ 365 ದಿನವೂ ನೀರಿರುತ್ತೆ. ಅದನ್ನು ನೋಡಿಕೊಂಡು ಮುಂದೆ ಹೋದರೆ ಬೆಟ್ಟದ ಮೇಲ್ಗಡೆ ಒಂದು ನಂದಿ ಐತೆ. ಅಲ್ಲಿ ಆ ನಂದಿಗೆ ನಾವೇನಾದರೂ ಗಂಟೆ ತಗೊಂಡೋಗಿ ಕಟ್ಟಿದ್ರೆ ಒಳ್ಳೇದಾಗುತ್ತೆ ಅಂತ ಇಲ್ಲಿ ಜನ ನಂಬ್ತಾರೆ. ಈ ಬೆಟ್ಟ ಹತ್ಬೇಕಾದ್ರೆ ತುಂಬಾ ಕೋತಿಗಳ ಕಾಟ ಐತೆ. ನೀವು ಯಾರೇ ಹೋದ್ರೂ ಅಂದರೆ ಚೆಕ್ ಮಾಡಿ ಕಳಿಸೋ ಥರ ನಿಮ್ಮ ಮೇಲ್ಗಡೆ ಹತ್ಕೊಂಡು ಕೂತ್ಕೋತವೆ. ಈ ಬೆಟ್ಟ ಹತ್ತೋದಕ್ಕೆ ಫೀಲೇ ಬೇರೆ. ನೀವು ಒಳ್ಕಲ್ ತೀರ್ಥದವರೆಗೂ ಎಷ್ಟು ಬೆಟ್ಟ ಹತ್ತಿರ್ತೀರಾ ಇದ್ರೂ ಅಷ್ಟೇ ಬೆಟ್ಟನ ಮೇಲ್ಗಡೆ ಹತ್ತಬೇಕು. ಮತ್ತು ಇಲ್ಲಿ ಯಾರೇ ಹೋದ್ರೂ ಗೊತ್ತಿಲ್ಲದೆ ಇದ್ರೂ ಮಾತಾಡಿಸ್ತಾರೆ. ಅಂದರೆ ಯಾವ ಥರ ಅಂದರೆ ಮೇಲ್ಗಡೆ ಇನ್ನು ಎಷ್ಟು ದೂರ ಐತೆ ಅನ್ನೋಂಥ ಒಂದು ಪ್ರಶ್ನೆನಾದರೂ ಕೇಳಿ ಪರಿಚಯ ಆಯ್ತಾರೆ. ಮೇಲ್ಗಡೆ ನೀವು ಹೋಗ್ಬೇಕಾದ್ರೆ ನೀರನ್ನ ಕ್ಯಾರಿ ಹೋಗೋದು ಒಳ್ಳೇದನ್ಸುತ್ತೆ. ಅಲ್ಲಲ್ಲಿ ಅಂಗಡಿಗಳು ಸಿಗುತ್ತೆ, ಆದರೆ ಅಲ್ಲಿ ತಗೊಳ್ಳೋ ಚಾರ್ಜ್ ತುಂಬಾ ಜಾಸ್ತಿ ಐತೆ. 1 ಲೀಟ್ರ್ ನೀರು 20 ರೂಪಾಯಿ ಇರೋದನ್ನ 70-80 ಚಾರ್ಜ್ ಮಾಡ್ತಾರೆ. ಮತ್ತು ಅಲ್ಲಿ ಬೇಜಾರಾಗಿರೋವಂಥ ಇನ್ನೊಂದು ವಿಷಯ ಏನು ಅಂತಂದರೆ ರೀಲ್ಸ್ನ ಟ್ರೆಂಡ್ಗೋಸ್ಕರ ನಂದಿ ಮೇಲೆ ಇರೋ ಗಂಟೆನ ಅಳ್ಳಾಡಿಸಿ ಅಲ್ಲಿರೋ ಗಂಟೆಗಳನ್ನೇ ಸಾಂಸ್ಬಿಟ್ಟವ್ರೆ. ಮತ್ತು ಇಲ್ಲಿ ಮೇಲ್ಗಡೆ ಸಾಂತಲ ಡ್ರಾಪ್ ಅಂತಲೂ ಐತೆ. ಆ ನೃತ್ಯ ರಾಣಿ ಅಂತಲೇ ಹೆಸರುವಾಸಿಯಾಗಿರೋ ಸಾಂತಲ ದೇವಿ ಅವರು ಇಲ್ಲಿ ಬಂದು ಮಕ್ಕಳಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಬೆಟ್ಟದ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದು ಸತ್ತೋಗವ್ರೆ ಅಂತ ನಂಬ್ತಾರೆ. ಮೇಲ್ಗಡೆನೂ ಸಹ ಒಂದು ಗಂಗಾಧರೇಶ್ವರ ದೇವಸ್ಥಾನ ಐತೆ. ಇದ್ರ ಮುಂದ್ಗಡೆ ಒಂದು ಗಂಟೆ ಐತೆ. ನಿಮ್ಗೆ ಅದು ಕ್ರೇಜ್ ಇದ್ದರೆ ಆ ಗಂಟೆನ ಅಲ್ಲೋಗಿ ಹೊಡೆದ್ಬಿಟ್ಟು ವೀಡಿಯೋ ಮಾಡಾಕಿ. ದಯವಿಟ್ಟು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದೊಂದೇ, ಪ್ಲಾಸ್ಟಿಕ್ನ ಕಮ್ಮಿ ಯೂಸ್ ಮಾಡಿ. ಹೋದರೆ ರಿಟರ್ನ್ ಪ್ಲಾಸ್ಟಿಕ್ನ ನೀವೇ ತಗೊಬನ್ನಿ ಅಂತ ಕೇಳ್ತೀನಿ. ಈ ದೇವಸ್ಥಾನಕ್ಕೆ ನಾವು ವೀಕ್ ಡೇಸಲ್ಲಿ ಹೋದರೆ ಒಂದೊಳ್ಳೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು.